ಎಚ್.ಡಿ. ಕೋಟೆ ಈ ಕಾಮಿ ಶಿಕ್ಷಕ ಅತ್ಯಾಚಾರ ಮಾಡಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಪವರ್ಫುಲ್ ಎಕ್ಸ್ಪೋಸ್ ಪವರ್ ಹೊಡೆತಕ್ಕೆ ಈ ಕಾಮಿ ಶಿಕ್ಷಕ ಜೈಲು ಪಾಲಾಗಿದ್ದಾರೆ. 4 ದಿನದಲ್ಲೇ ಅರೆಸ್ಟ್. ಇದನ್ನ ಟ್ರೇಸ್ ಮಾಡೋದಕ್ಕಾಗಲ್ಲ, ಫೋನೇ ಯೂಸ್ ಮಾಡ್ತಾ ಇಲ್ಲ ಆತ, ಹಿಡಿಯೋದು ಹೇಗೆ ಅನ್ನುವಂತ ಪ್ರಶ್ನೆ ಎಲ್ಲ ಇತ್ತು. ಆದ್ರೆ 4 ದಿನದಲ್ಲಿ ಅರೆಸ್ಟ್ ಆಗಿದ್ದಾರೆ. ಜೈಲು ಹಕ್ಕಿಯಾಗಿದ್ದಾನೆ ಗಿರೀಶ್. ತಡರಾತ್ರಿ ಜಡ್ಜ್ ಮುಂದೆ ಪೊಲೀಸರು ಆತನನ್ನ ಹಾಜರುಪಡಿಸಿದ್ರು. ನ್ಯಾಯಾಂಗ ಬಂಧನಕ್ಕೆ ನೀಡಿದೆ ವಿಶೇಷ ಕೋರ್ಟ್. ತಡರಾತ್ರಿಯ ಮೈಸೂರು ಕಾರಾಗೃಹಕ್ಕೆ ಈ ಕಾಮುಕನನ್ನ ರವಾನೆ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಈತನನ್ನ ಬಂಧಿಸಿ ಕರೆತಂದ್ರು ಪೊಲೀಸರು. ಹುಬ್ಬಳ್ಳಿಯಲ್ಲಿ ಹೋಗಿ ಸೇರ್ಕೊಂಡಿದ್ದ. ಎಚ್.ಡಿ. ಕೋಟೆ ಪೊಲೀಸರಿಂದ ನಿನ್ನೆ ಈ ಕಾಮುಕನನ್ನ ಸೆರೆ ಹಿಡಿಯಲಾಯಿತು. 4 ದಿನ ತಲೆ ತಪ್ಪಿಸ್ಕೊಂಡಿದ್ದ. ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಗಮನಿಸ್ತಾ ಇದ್ವಿ 4 ದಿನ ಬೇಕಾಯ್ತು, ಆದ್ರೆ ಈತನನ್ನ ಪತ್ತೆ ಹಚ್ಚೋದಕ್ಕೆ ಆಗೋದೇ ಇಲ್ಲ, ಫೋನ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ, ಬಹಳ ಇಂಟೆಲಿಜೆಂಟ್ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇತ್ತು. 4 ದಿನದಲ್ಲಿ ಸೆರೆ ಹಿಡಿದ್ರು. ಈ ಕಾರ್ಯಾಚರಣೆ ಯಾವ ರೀತಿ ನಡೀತು, ಈಗ ಏನೇನು ಡೀಟೇಲ್ಸ್ ಇದೆ? ಅಶ್ವಿನಿ, ಏನು ಹುಬ್ಬಳ್ಳಿಯಲ್ಲಿ ನಿನ್ನೆ ಸಂಜೆ ಮೈಸೂರಿನ ಎಚ್.ಡಿ. ಕೋಟೆ ತಾಲೂಕಿನ ಕಾಡಂಚಿನ ಗ್ರಾಮದ ಶಾಲೆಯೊಂದರಲ್ಲಿ ನಡೆದಿದ್ದಂತ ಲೈಂಗಿಕ ದೌರ್ಜನ್ಯ ಕಿರುಕುಳದ ಪ್ರಮುಖ ಆರೋಪಿ ಗಿರೀಶ್ನನ್ನ ಹುಬ್ಬಳ್ಳಿಯಲ್ಲಿ ಎಚ್.ಡಿ. ಕೋಟೆ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸಬ್ಬೀರ್ ಹುಸೇನ್ ಹಾಗೂ ಕ್ರೈಮ್ ಸಿಬ್ಬಂದಿಯಾದಂತಹ ಬೀರಪ್ಪ ಜೊತೆಗೆ ಮನೋಜ್ ಸೇರಿದಂತೆ ಹಲವು ಸಿಬ್ಬಂದಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ಮಾಡಿ ಅವರನ್ನ ವಶಕ್ಕೆ ಪಡೆದಿತ್ತು. ಹುಬ್ಬಳ್ಳಿಯಿಂದ ನೇರವಾಗಿ ಕರೆತಂದು ಪೊಲೀಸ್ ವಿಚಾರಣೆಗೆ ಅವರು ಹೇಳಿಕೆಯನ್ನ ಪಡೆದುಕೊಂಡು ನ್ಯಾಯಾಲಯದ ಕೋರ್ಟ್ನ ಮುಂದೆ, ಅಂದ್ರೆ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ, ಫಾಸ್ಟ್ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿತ್ತು. ರಾತ್ರಿ ನ್ಯಾಯಾಧೀಶರು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ. ಮೈಸೂರಿನ ಕೇಂದ್ರ ಕಾರಾಗೃಹದಲ್ಲಿ ಆರೋಪಿ ಗಿರೀಶ್ ಏನಿದ್ದಾನೆ ಆತನನ್ನ ಇರಿಸಲಾಗಿರತಕ್ಕಂಥದ್ದು. ಬಹಳ ಮುಖ್ಯವಾಗಿ ಈತ ಯಾರಿಗೂ ಕೂಡ ವಶ ಇಲ್ಲದ ರೀತಿಯಲ್ಲಿ ಪೊಲೀಸರಿಗೂ ಕೂಡ ಕಣ್ತಪ್ಪಿಸಿ ಮರೆಯಾಗಿ ಎಸ್ಕೇಪ್ ಆಗಿದ್ದ. 4 ದಿನಗಳ ಸತತ ಕಾರ್ಯಾಚರಣೆಯನ್ನ ನಡೆಸಿದ್ರು ಎಚ್.ಡಿ. ಕೋಟೆ ಠಾಣೆ ಪೊಲೀಸರು. ಪವರ್ ಟಿವಿ ಈ ಬಗ್ಗೆ ವಿಸ್ತೃತವಾದಂತಹ ವರದಿಯನ್ನ ಬಿತ್ತರ ಮಾಡಿತ್ತು. ಈ ಕೇಸ್ ಮುಚ್ಚಾಕುವಂತಹ ಕೇಸನ್ನ ಕೈಗೆತ್ತಿಕೊಂಡಿದ್ದಂತ ಪವರ್ ಟಿವಿ ರಾಜ್ಯಾದ್ಯಂತ ಬಳಿಕ ಕೂಡ ಇತ್ತು. ಇದೀಗ ಕೇಂದ್ರ. ಓಕೆ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.